ಶಿಲ್ಪಾ, ಏನ್ ಶಿಲ್ಪಾ ಚೆನ್ನಾಗಿದ್ಯಾ? ಏನ್ ರೀಲ್ಸ್ ಪಾಲ್ಸ್ ಎಲ್ಲ ಜೋರಾಗಿ ಬರ್ತಾವೆ? ಯಾಕೆ ಶಿಲ್ಪ ಬೇಜಾರಲ್ಲಿ ಇದೆಯಾ? ಏನ್ ಮಾಡೋದು, ರೋಡಲ್ಲಿ ಎಲ್ಲರೂ ರೇಗಿಸ್ತಾರೆ. ನನ್ಗೇನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಬೇಜಾರಾಗೋಗಿದೆ. ನೋಡು, ಈ ಪ್ರಪಂಚದಲ್ಲಿ ಯಾವನೂ ಸಾಚ ಅಲ್ಲ. ನಿನ್ ಜಾತಕದಲ್ಲಿ ಏನೇನ್ ಪ್ರಾಬ್ಲಮ್ ಇದೆಯೋ ಯಾರು ಗೊತ್ತು. ಯಾವುದಕ್ಕೂ ಒಂದ್ಸರಿ ಸ್ವಾಮಿ ಹತ್ರ ಹೋಗಿದ್ ಬರೋಣ ಬಾ. ನಾನು ಇವತ್ತು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಹತ್ರ ಇರುವಂಥ ಓಂ ಶ್ರೀ ಸಾಯಿ ಹನುಮಾನ್ ಜ್ಯೋತಿಷ್ಯಾಲಯಕ್ಕೆ ಭೇಟಿ ನೀಡಿದ್ದೆ. ಪಂಡಿತ್ ಶ್ರೀನಿವಾಸ್ ರಾವ್ ಅವರು ನಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳಾದಂತಹ ಸತಿಪತಿ ಕಲಹ, ವಿದ್ಯಾಭ್ಯಾಸದಲ್ಲಿ ತೊಂದರೆ, ವ್ಯಾಪಾರದಲ್ಲಿ ನಷ್ಟ, ಮದುವೆ ಭಾಗ್ಯ ಇಲ್ಲದಿರುವುದು, ಆರೋಗ್ಯದಲ್ಲಿ ಏರುಪೇರು ಹಾಗೂ ಮಾಟ ಮಂತ್ರಗಳು, ಈ ಥರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುತ್ತಾರೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಈ ಥರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈಗಲೇ ಹೋಗಿ ಭೇಟಿ ನೀಡಿ ಓಂ ಶ್ರೀ ಸಾಯಿ ಹನುಮಾನ್ ಜ್ಯೋತಿಷ್ಯಾಲಯ. ವಿಶೇಷ ಸೂಚನೆ, ನೀವೇನಾದರೂ ನೇರವಾಗಿ ಅವರ ಆಫೀಸ್ಗೆ ಹೋದರೆ ನಿಮಗೆ ಉಚಿತವಾಗಿ ಭವಿಷ್ಯ ಖಚಿತ ಪರಿಹಾರ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೇವಲ 4,800 ರೂಪಾಯಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸರ್ ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ. ನೀವು ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು? ರಾತ್ರಿ ಹೊತ್ತು ಹೊಳಿಯೋ ಆ ಚಂದಮಾಮ ತರ ಇರ್ಬೇಕು. ಸರ್ ಅದ್ ಯಾವ ತರ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ? ರಾತ್ರಿ ಬಂದು ಬೆಳಿಗ್ಗೆ ಹೋಗೋ ತರ ಇರ್ಬೇಕು. ರಿಲೀಸ್ ಮಾಡ್ತಾ ಇದೀವಿ 5:15ಗೆ 5 ಸ್ಟಾರ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ. ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಶಿಲ್ಪ, ಒಂದ್ ಲೋಟ ಕಾಫಿ ತಗೋಬಾರೆ. ಥ್ಯಾಂಕ್ ಯು. ಶಿಲ್ಪ, ಬೆಳಗ್ಗೆ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೆ, ಬೈದ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡ. ಶಾಪಿಂಗ್ ಕಾಸು ಕೇಳಿದ್ದಲ್ಲ, ತಗೋ. ಥ್ಯಾಂಕ್ ಯು. ಬಲ ಆ ಕಾಫಿ ಕುಡಿಬೇಡ, ಬಿಸಿ ಮಾಡ್ಕೊಂಡ್ಬರ್ತೀನಿ, ತಣ್ಣಗಾಗ್ಬಿಟ್ಟಿದೆ. ಬಿಸಿನೇ ಇದೆಯಲ್ಲ. ಅದ್ರಲ್ಲಿ ಬೇದಿ ಮಾತ್ರ ಹಾಕ್ಬಿಟ್ಟಿದ್ದೀನಿ. ಶಿಲ್ಪ, ಶಿಲ್ಪ, ಐ ಲವ್ ಯು ಕಣೆ. ಐ ಲವ್ ಯು ಟು. ಮತ್ತೆ ನನ್ಗೆ ನೀನ್ ಯಾವತ್ತೂ ಮೋಸ ಮಾಡಲ್ಲ ತಾನೆ? ಇಲ್ಲಪ್ಪ, ನಾನು ಮೋಸ ಮಾಡಲ್ಲ. ಹಾಗಾದ್ರೆ ಆ ಸುಧಾಕರ ಯಾರು? ಹಾಗಂದ್ರೆ ಆ ಚಂದನ ಯಾರು? ಐ ಲವ್ ಯು ಕಣೆ. ಐ ಲವ್ ಯು ಟು ಕಣೆ. ಹಲೋ ಬಾಲಾ, ಎಲ್ಲಿದ್ಯಾ? ಇಲ್ಲೇ ನಾನು ಹಾಸ್ಪಿಟಲ್. ನೀವು ಕೂಡ ಬೈ ಮಾಡಿ. ಏನೋ ಬಾಲ, ಯಾವಾಗ್ಲೂ ಫೋನ್ ಯೂಸ್ ಮಾಡ್ತೀಯಾ, ಮಾಡಕ್ ಬೇರೆ ಕೆಲಸ ಇಲ್ವಾ ನಿಂಗೆ? ನೀನು 24 ಗಂಟೆ ಯೂಸ್ ಮಾಡ್ತೀಯಾ, ನಿನ್ಗೇನ್ ಮಾಡಕ್ ಕೆಲಸ ಇಲ್ವಾ? ನಾನು ಪ್ರೋಬೋ ಯೂಸ್ ಮಾಡ್ತಿರ್ತೀನಿ. ಪ್ರೋಬೋನಾ? ಹಾ. ಹಂಗಂದ್ರೆ ಪ್ರೋಬೋ ಇಂಡಿಯಾದ ಫಸ್ಟ್ ಒಪಿನಿಯನ್ ಟ್ರೇಡಿಂಗ್ ಆ್ಯಪ್ ಆಗಿದೆ. ಇದನ್ನ 3 ಕೋಟಿಗಿಂತ ಹೆಚ್ಚು ಜನ ಯೂಸ್ ಮಾಡ್ತಿದ್ದಾರೆ. ಇದರಲ್ಲಿ ಆಡೋದಂತೂ ತುಂಬಾ ಈಸಿ. ಬರೀ ಎಸ್ ಆರ್ ನೋ ಅಂತ ನೀನು ಒಪಿನಿಯನ್ ಶೇರ್ ಮಾಡಿದ್ರೆ ಅಷ್ಟೇ ಸಾಕು. ಹೌದಾ? ಇದರಲ್ಲಿ ನಿನ್ನ ಒಪಿನಿಯನ್ಸ್ನ ನೀನು ತುಂಬ ಮ್ಯಾಟರ್ಸ್ ಮೇಲೆ ಶೇರ್ ಮಾಡ್ಬೋದು, ಲೈಕ್ ಕ್ರಿಕೆಟ್, ಕ್ರಿಪ್ಟೋ, ಯೂಟ್ಯೂಬ್. ರೀಸೆಂಟಾಗಿ ನಾನು ಇಂಡಿಯನ್ ಮ್ಯಾಚ್ ಮೇಲೆ ನನ್ನ ಒಪಿನಿಯನ್ ಶೇರ್ ಮಾಡಿ ಲಕ್ಷಾಂತರ ರೂಪಾಯಿನ ನಂದಾಗಿಸ್ಕೊಂಡಿದ್ದೀನಿ. ಅಷ್ಟೇ ಮಾತ್ರ ಅಲ್ಲ, ಇದರಲ್ಲಿ ನೀನು ನಿನ್ನ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಿಕೊಂಡು ತುಂಬ ಪ್ರಾಫಿಟ್ನ ನಿಂದಾಗಿಸ್ಕೋಬಹುದು. ಹಾಗಾದ್ರೆ ಡೆಪಾಸಿಟ್ ವಿಡ್ರಾಲ್ ಎಲ್ಲ ಯಾವ ತರ? ಇದರಲ್ಲಿ ನೀನು ಎಷ್ಟತಿ ಬೇಕಾದ್ರೂ ವಿಡ್ರಾ ಡೆಪಾಸಿಟ್ನ ಮಾಡ್ಬೋದು. ವಿಡ್ರಾ ಹಾಗೂ ಡೆಪಾಸಿಟ್ನ ನೀನು ತುಂಬ ಮೆಥಡ್ಸ್ ಮೂಲಕ ಮಾಡ್ಬೋದು, ಲೈಕ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಕ್ಸೆಟ್ರಾ. ಹೌದಾ? ಹಾಗಾದ್ರೆ ನಾನು ಇವಾಗಲೇ ಪ್ರೋಬೋ ಆಪ್ನ ಡೌನ್ಲೋಡ್ ಮಾಡ್ಕೋತೀನಪ್ಪ. ಸೊ ಗೈಸ್, ನೀವಿನ್ನ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಈಗಲೇ ನನ್ನ ಬಯೋದಲ್ಲಿ ಲಿಂಕ್ ಇದೆ, ಸೊ ಈಗಲೇ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 100 ರೂಪೀಸ್ ಬೋನಸ್ನ ನಿಮ್ದಾಗಿಸ್ಕೊಳ್ಳಿ. ಏನು ಹಳೆ ಬೆಳ್ಳಿ ಕೊಟ್ಟರು ಹೊಸ ಬೆಳ್ಳಿ ಕೊಡ್ತಿದ್ದಾರಾ? ಇದು ಸಾಧ್ಯನಾ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ಸಾಧ್ಯ. ಅದು ಬಂದು ನಮ್ಮ ಗೋಯಾಸ್ ಜ್ಯುವೆಲ್ರಿಲಿ ಮಾತ್ರ. ನಿಮ್ಮ ಹತ್ರ ಇರುವಂತಹ ಹಳೆ ಬೆಳ್ಳಿ ಕಾಯಿನ್ಸ್ ಅಥವಾ ಹಳೆ ಬೆಳ್ಳಿ ಐಟಮ್ಸ್ನ ತಂದು ಹೊಸ ಬೆಳ್ಳಿನ ತಗೊಂಡೋಗಿ. ಇಲ್ಲಿ ನಿಮಗೆ 92.5 ವಿತ್ ಗೋಲ್ಡ್ ಮೈಕ್ರಾನ್ ಪ್ಲೇಟಿಂಗ್ ಜಾಯ್ ಸಿಗ್ತಿದೆ. ಇನ್ನೇನು ವೆಡ್ಡಿಂಗ್ ಸೀಸನ್ ಬೇರೆ ಬರ್ತಿದೆ. ಇದು ವೆಡ್ಡಿಂಗ್ ಸೀಸನ್ಗೆ ಒಳ್ಳೆ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೆ ಡೈಮಂಡ್, ಬ್ರೈಡಲ್, ಕುಂದಲ್ ಜ್ಯುವೆಲ್ರಿ ಎಲ್ಲಾನು ಕೂಡ ಸಿಗ್ತಿದೆ. ಅದು ಕೂಡ ಇಲ್ಲಿ ನಿಮಗೆ 10,000+ ಡಿಸೈನ್ಸ್ ಕೂಡ ಅವೈಲಬಲ್ ಇದೆ. ಇದು ಎಲ್ಲಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಬಂದು ನಮ್ಮ ಜಯನಗರ್ 4th ಬ್ಲಾಕ್ ಬ್ಯಾಂಗ್ಳೂರಲ್ಲಿ ಇರೋದು. ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಇದೊಂದು ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಇವ್ರ ಬ್ರಾಂಚಸ್ ಆಲ್ರೆಡಿ ತೆಲಂಗಾಣ, ಆಂಧ್ರ ಪ್ರದೇಶ್ ಎಲ್ಲ ಕೂಡ ಇದೆ ಅಂಡ್ ಸಕ್ಸಸ್ ಕೂಡ ಆಗಿದೆ. ಈಗ ನಮ್ಮ ಬ್ಯಾಂಗ್ಳೂರಲ್ಲಿ ಓಪನ್ ಕೂಡ ಆಗಿದೆ. ಏನ್ ನೋಡ್ತಿದ್ದೀರಾ? ನಂದಂತೂ ಶಾಪಿಂಗ್ ಮುಗೀತು. ಇದನ್ನೇ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಈಗಲೇ ಹೋಗಿ ನೀವು ಕೂಡ ವಿಸಿಟ್ ಮಾಡಿ. ಆಗಿಲ್ಲ. ಐ ಲವ್ ಯು.
ನೀನ್ ನೋಡಿದ್ರೆ 60 ಕೂಡ್ದಂಗೆ, ಮಾತಾಡ್ಬಿಟ್ರೆ ಕ್ವಾರ್ಟರ್ ಓಡ್ದಂಗೆ, ಮಾತಾಡ್ತಾ ಕಿಸ್ಕೊಂಡೆ ನಕ್ಬಿಟ್ರೆ ಫುಲ್ ಬಾಟ್ಲು ಎದ್ದಂಗ. ಎಷ್ಟು ಮೋಸ್ಕಾರ ಅಂತ ನಂಗೆ ಗೊತ್ತೇ ಇಲ್ಲ. ನಾನೇನೆ ಮೋಸ ಮಾಡಿದ್ದೀನಿ, ನೋಡಿದ್ಯೇನೆ ನೀನು? ಗೊತ್ತಾಗ್ತಾ ಇದೆ, ನನ್ ಫ್ರೆಂಡ್ ಜೊತೆ ಫ್ಲರ್ಟ್ ಮಾಡ್ತಾ ಇರೋದು ನನಗೂ ಗೊತ್ತಾಗ್ತಾ ಇದೆಯಪ್ಪ. ಏನೋ ಊಟ ಆಯ್ತಾ ಅಂತ ಕೇಳ್ದೆ, ಅದನ್ನೇ ಫ್ಲರ್ಟ್. ನೀನ್ ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ನಿದ್ದೆ ಆಯ್ತಾ ಅಂತ ಕೇಳ್ತಾ ಇರೋದೆಲ್ಲ ನಂಗೂ ಗೊತ್ತಾಗ್ತಾ ಇದೆ. ನೀನ್ ಸುಳ್ಳು ಹೇಳಕ್ ಬರ್ಬೇಡ. ನಾನು ಯಾವ ಸುಳ್ಳು ಹೇಳ್ತಿಲ್ಲ, ನೀನ್ ಅರ್ಥ ಮಾಡ್ಕೋಬೇಕು. ನಾನೇನು ಮಾಡ್ತಿಲ್ಲ ಅಲ್ಲಿ. ಯಾಕೆ, ಏನಾಯ್ತು? ಯಾಕೆ ಹಿಂಗ್ ಜಗಳ ಆಡ್ತಿದ್ದೀರಾ? ನೋಡಿ ಅಕ್ಕ, ಇವನು ನನ್ನನ್ನು ಲವ್ ಮಾಡ್ಕೊಂಡು ನನ್ನ ಫ್ರೆಂಡ್ ಜೊತೆ ಫ್ಲರ್ಟ್ ಮಾಡ್ತಾ ನಂಗೆ ಮೋಸ ಮಾಡ್ತಿದ್ದಾನಕ್ಕ. ಏಯ್, ಗೊತ್ತಾಗಲ್ವಾ ನಿನ್ಗೆ? ನೋಡು, ನಾವೆಲ್ಲ ಹುಡುಗರು ಅಂತ ಹುಡುಗರು ಟ್ರಾಪಲ್ಲಿ ಸಿಗಾಕೊಂಡು ಮೋಸ ಹೋಗ್ತಿದ್ದೀವಿ. ಅದಕ್ಕಂತಾನೆ ದಿ ರೂಲರ್ಸ್ ಅಂತ ಮೂವಿ ಮಾಡಿದ್ದಾರೆ. ಈ ಮೂವಿನ ನೋಡಿದ್ರೆ ನಾವು ಹುಡುಗಿರು ಅಂತ ಹುಡುಗರು ಟ್ರಾಪಲ್ಲಿ ಸಿಗಾಕೊಳ್ಳೋದಾದ್ರೂ ತಪ್ಪುತ್ತೆ. ನಾವು ನಮ್ಮ ಫ್ಯಾಮಿಲಿಗೆ ಮೋಸ ಮಾಡೋ ಪರಿಸ್ಥಿತಿ ಕೂಡ ಬರಲ್ಲ. ಬಾ ಮೂವಿಗೆ ಹೋಗೋಣ. ನಾನು ಹೋಗ್ತೀನಿ ಲೈ. ಲೋ, ಎಲ್ಲೋಗ್ತಿದ್ಯೋ? ದ ರೂಲರ್ ಸಿನಿಮಾ ನೋಡಕ್ಕೆ. ಎಣ್ಣೆ ಓಡಿಸ್ತೀನೋ? ಬೇಡ ಮಚ್ಚ, ನಾನು ಸಿನಿಮಾಗೆ ಹೋಗ್ತೀನಿ. ಆಯ್ತು, ಕಬಾಬು ಕೊಡಿಸ್ತೀನಿ. ನನ್ ಬೇಡ ಮಚ್ಚಲೇ, ನಾನು ಹೋಗ್ತೀನಿ ಲೇ. ಲೋ ಲೋ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಕಾಡ್ ಜನರನ್ನ ನೋಡಿ ಆಶ್ಚರ್ಯ ಪಡಬೇಡಿ. ನಾನಿವತ್ತು ನಮ್ಮ ಆದಿವಾಸಿ ಕಾಡ್ ಜನರು ತಯಾರಿಸಿರುವಂತಹ ಏರ್ ಆಯಿಲ್ ಯಾವುದು ಅಂದ್ರೆ ಸಂಜೀವಿನಿ ಆದಿವಾಸಿ ಅಕ್ಕಿ ಪಿಕ್ಕಿ ಹರ್ಬಲ್ ಏರ್ ಆಯಿಲ್. ಈ ಏರ್ ಆಯಿಲ್ ನ ತಯಾರು ಮಾಡೋದಕ್ಕೆ ಇವರಂತೂ 108 ಗಿಡ ಮೂಲಿಕೆಗಳನ್ನ ಉಪಯೋಗಿಸ್ತಾರೆ ಗೊತ್ತಾ? ನಾನು ಇದನ್ನ ನೋಡಿ ಖಂಡಿತವಾಗ್ಲೂ ಶಾಕ್ ಆದೆ. ಈ ಏರ್ ಆಯಿಲ್ ನ ತಯಾರು ಮಾಡೋದಕ್ಕೆ ಅವರು ದಾಸವಾಳ, ಬೇವಿನೆಲೆ, ಜಟಾಯು, ರೋಸ್ಮೆರಿ ಇಂತಹ ತುಂಬಾ ಗಿಡ ಮೂಲಿಕೆಗಳನ್ನ ಯೂಸ್ ಮಾಡಿ ಈ ಏರ್ ಆಯಿಲ್ ನ ತಯಾರು ಮಾಡ್ತಾರೆ. ಇದನ್ನ ತಯಾರು ಮಾಡೋದಕ್ಕೆ ತುಂಬಾ ವಾರಗಳು ಪರಿಶ್ರಮ ಕೂಡ ಪಡ್ತಾರೆ. ಸೊ ಗಾಯ್ಸ್, ನೀವೇ ನೋಡ್ಬೋದು ಅವರು ಎಷ್ಟು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಈ ಏರ್ ಆಯಿಲ್ ನ ತಯಾರು ಮಾಡ್ತಿದ್ದಾರೆ ಅಂತ. ನೀವು ಆನ್ಲೈನ್ ಅಲ್ಲಿ ನೋಡ್ತಿರಲ್ಲ, ಬೈ 1 get 1 ಫ್ರೀ 300-400, ಅದನ್ನೆಲ್ಲ ಬೈ ಮಾಡಬೇಡಿ, ಅದು ಖಂಡಿತವಾಗ್ಲೂ ಫೇಕು. ಈಗಲೇ ನಾನು ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಡೈರೆಕ್ಟಾಗಿ ಆರ್ಡರ್ ಮಾಡ್ಬೋದು. ನಾನಂತೂ ಹುಣಸೂರಿಗೆ ಬಂದು ಇಲ್ಲಿ ಒರಿಜಿನಲ್ ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೀನಪ್ಪ. ಸೊ ನೀವೇ ನೋಡ್ಬೋದು ನಾನು ಎಷ್ಟು ಬಾಟಲ್ಸ್ನ ಬೈ ಮಾಡಿದ್ದೀನಿ ಅಂತ. ನೀವು ಕೂಡ ಬೈ ಮಾಡಬೇಕಾ? ಹಾಗಾದರೆ ಈಗಲೇ ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಒರಿಜಿನಲ್ ಪ್ರಾಡಕ್ಟ್ಸ್ನೇ ಬೈ ಮಾಡಿ.